ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಂಜಲ್ ಆಯಿಲ್ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಟೈಮು ಒಂದು ತವಾ ಫಿಶ್ ತೋರಿಸಿದೆ. ಇವತ್ತು ಇಲ್ಲಿ ಒಂದು 1500 ಜನಕ್ಕೆ ಒಂದು ಆಯಿಲ್ ಫಿಶ್ ಫ್ರೈ ಮಾಡ್ತಾ ಇರೋದು. ಇದು ಬಾಬು ಅಣ್ಣ ಅಂತ ಬಿಟ್ಟು BME ಕ್ಯಾಟರರ್ಸ್ ಕಡೆಯಿಂದ ಮಾಡ್ತಾರಂಥದ್ದು. ತುಂಬ ಸಖತ್ತಾಗಿ ಮಾಡ್ತಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ಸ್ನೇಹಿತರೆ ನೋಡಿ, ಇದು ಒಂದು 2 ಅವರ್ ಮುಂಚೆನೇ ಇದು ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಹೋಗೋ ಮುಂಚೆನೇ ನಾನು 5:30ಗೆ ಹೋದೆ, ಅವರು 4 ಗಂಟೆಗೆ ಇದು ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಜಸ್ಟ್ ಒಂದು ಬಕೆಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅರ್ಧ kg ಸೈಲಂ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ, ಮತ್ತು ಅರ್ಧ kg ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಈ ಎರಡು ಸೈಲಂ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಎರಡೂ ನೆನೆಸ್ಬಿಟ್ಟು ಇದನ್ನು ಹಾಕ್ಕೊಂಡು ಇದು ಮೂರೂ ಹಾಕ್ಕೊಂಡು ಇದನ್ನು ರುಬ್ಕೊಂಡಿರೋ ಅಂಥದ್ದು. ಬನ್ನಿ ನೋಡೋಣ ಇದು ನೆಕ್ಸ್ಟ್ ಏನೆಲ್ಲ ಹಾಕ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, 1 kg ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಹಾಕಿ ಸರ್. ನೋಡಿ, 1 kg ಬೆಳ್ಳುಳ್ಳಿ ಪೇಸ್ಟು, ಅರ್ಧ kg ಶುಂಠಿ ಪೇಸ್ಟು. ನೋಡಿ, ಅರ್ಧ kg ಶುಂಠಿ ಪೇಸ್ಟ್ ಹಾಕ್ತಾ ಇದೆ. ನೋಡಿ, 30 ಮೊಟ್ಟೆ ಹಾಕ್ತಾ ಇದ್ದಾರೆ. ಈಗ ಒಂದು ಟ್ರೇ ಫುಲ್ಲು. ನೋಡಿ, ಫುಲ್ಲು ಒಂದು ಟ್ರೇ ಹಾಕ್ಕೊಂಡಿರೋಂಥದ್ದು. 30 ಮೊಟ್ಟೆ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, 1 kg ಚಾಟ್ ಮಸಾಲ ಹಾಕ್ಕೊತಾ ಇದ್ದಾರೆ. ಇದು ಪ್ಯಾಕೆಟಲ್ಲಿ ಬರುತ್ತೆ. ಇದು ಪ್ಯಾಕೆಟಲ್ಲೆಲ್ಲ ಫುಲ್ ತೆಗೆದು ಓಪನ್ ಮಾಡಿ ಕವರಲ್ಲಿ ಹಾಕ್ಕೊಂತಾರೆ ಅಂಥದ್ದು. ಜೀರಾ ಪೌಡ್ರು ನೋಡಿ, 1 kg ಜೀರಾ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ನೋಡಿ, ಪ್ಯಾಕೆಟಲ್ಲಿ ಇರೋದೆಲ್ಲ ಫುಲ್ ತೆಗೆದು ನೋಡಿ ಈ ಥರ ಒಂದರಲ್ಲಿ ಹಾಕ್ಕೊಂತಾರೆ ಅಂತ. 1 ನಿಮಿಷ. ಸರಿ ಸರಿ. ಹಾಕಿ ನೋಡಿ, ಫುಲ್ 1 kg ಹಾಕ್ಕೊಂಡಿರೋಂಥದ್ದು. ಕಾರ್ನ್ಫ್ಲವರು 3 kg ಹಾಕ್ತಾ ಇದ್ದಾರೆ. ಹಾಕ್ಕೊಳ್ಳಿ. ನೋಡಿ, ಅವಾಗೆ 1 kg ಮತ್ತು ಇದೊಂದು kg ಮತ್ತು ಇನ್ನೊಂದು kg. ನೋಡಿ, ಅಲ್ಲೊಂದು kg ಇದೆ. 3 kg ಹಾಕ್ಕೊತಾ ಇದ್ದಾರೆ. ನೋಡಿ, ಉಪ್ಪು ಹಾಕ್ತಾ ಇದ್ದಾರೆ. ಇದು 1 kg ಉಪ್ಪು ಹಾಕ್ತಾ ಇದ್ದಾರೆ. ಅದು ಆವಾಗಲೇ ಹಾಕಿದ್ರಲ್ಲ. ಸರಿ, ಓಕೆ. ಜೀರಾ ಪೌಡ್ರ್ ಹಾಕ್ಕೊಂಡಿರೋಂಥದ್ದು ಆವಾಗಲೇ. ನೋಡಿ, 1 kg ಉಪ್ಪು ಹಾಕ್ತಾ ಇದ್ದಾರೆ. ನೋಡಿ, 1800 ಪೀಸ್ಗೆ 1 kg ಉಪ್ಪು ಹಾಕ್ಕೊಂಡಿರೋಂಥದ್ದು. ಇದು ಪುಡಿ ಉಪ್ಪು. ನೋಡಿ, ಈಗ ಕಾರ್ನ್ಫ್ಲೋರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಕಲರ್ ಬರೋದಕ್ಕೆ ಇವರು ಯಾವುದೇ ರೀತಿ ಕಲರ್ ಬಳಸ್ತಾ ಇಲ್ಲ. ಕಲರ್ ಬಳಸಿರೋ ಕಾರಣಕ್ಕೆ ಇವರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸೇಲಂ ಮೆಣಸಿನ್ಕಾಯಿ ಹಾಕ್ಕೊಂಡಿರೋಂಥದ್ದು. ಅದನ್ನು ನೆನೆಸಿ ಹಾಕ್ಕೊಳೋದ್ರಿಂದ ಈ ಥರ ಕಲರ್ ಬರುತ್ತೆ. ಸ್ನೇಹಿತರೆ ನೋಡಿ, ಅಂಜಲ್ ಫಿಶ್ ಬಂದಿದೆ. ಇದು 2 ಬಾಕ್ಸ್ ಬರುತ್ತೆ. ಇದು 1 ಬಾಕ್ಸ್ ಬಂದಿದೆ. ಇನ್ನೊಂದು ಬಾಕ್ಸ್ ಬರುತ್ತೆ. ಇನ್ನೊಂದು ಬಾಕ್ಸ್ ಬಂದು ಇದನ್ನ ತಣ್ಣೀರಲ್ಲಿ ಚೆನ್ನಾಗಿ ತೊಳೆದು ಮತ್ತು ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಂಥದ್ದು. ನೋಡಿ, ಫಿಶ್ಶು 1800 ಫಿಶ್ ಬರ್ತಾ ಇದೆ. ನೋಡಿ, 1800 ಫಿಶ್ಶು 150 kg ಫಿಶ್ ಬಂದಿರೋಂಥದ್ದು. ಸ್ನೇಹಿತರೆ ನೋಡಿ, ಫಿಶ್ ಅನ್ನೋದು ಈಗ ಚೆನ್ನಾಗಿ ತೊಳ್ಕೊಂಡು ನೋಡಿ ಮಸಾಲ ಹಾಕ್ತಾ ಇದ್ದಾರೆ. ಈಗ ಎಲ್ಲದಕ್ಕೂ ಎಲ್ಲ ಪೀಸ್ಗೂ ಈ ಥರ ಮಸಾಲ ಹಾಕಿ ಇಟ್ಕೊತಾರೆ. ಇದು ಆಲ್ಮೋಸ್ಟ್ 1 ರಿಂದ 2 ಅವರ್ ಈ ಥರ ಮಸಾಲದಲ್ಲಿ ಇರುತ್ತೆ. ಆದಮೇಲೆ ಎಣ್ಣೆಯಲ್ಲಿ ಬಿಟ್ಟು ಇದನ್ನು ಫ್ರೈ ಮಾಡೋ ಅಂಥದ್ದು. ನೋಡಿ, ಆ ಥರ ಫಿಶ್ ತಗೊಂಡು ತೆಳ್ಳಕ್ಕೆ ಜಾಸ್ತಿ ಮಂದ ಹಾಕೋದಿಲ್ಲ. ಜಸ್ಟು ಮೇಲ್ಗಡೆ ಈ ಥರ ಸವರ್ಕೊತಾರೆ. ಜಾಸ್ತಿ ಹಾಕಿದ್ರೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಬಿಟ್ಟೋಗುತ್ತೆ. ಆ ಕಾರಣಕ್ಕೆ ನೋಡಿ ಇಷ್ಟು ಮಾತ್ರ ಮಸಾಲ ಹಾಕಿ ಇಟ್ಕೊಂಡಿರೋಂಥದ್ದು.
ನೋಡಿ ಇಲ್ಲಿರೋದು ಜಸ್ಟ್ ಒಂದು ಬಾಕ್ಸ್ ಅಷ್ಟೇ, ಇನ್ನೊಂದು ಬಾಕ್ಸ್ ಬರುತ್ತೆ. ಇದು ಟೋಟಲ್ಲು 150 kg ಅಲ್ವಾ, 150 kgಗೆ ಒಂದು ಬಾಕ್ಸ್ ಮಾತ್ರ ಬಂದಿರೋದು, ಇನ್ನೊಂದು ಬಾಕ್ಸು ಬರ್ತಾ ಇದೆ. ಇದು ಬಂದಮೇಲೆ ಇದು 2 ಬಾಕ್ಸೂ ಇದೇ ಥರ ಮಸಾಲ ಹಾಕಿ ಇಟ್ಕೊಂಡು ಫ್ರೈ ಮಾಡೋವಂಥದ್ದು. ತೆಗೀರಿ. ನೋಡಿ ಇದು 2ನೇ ಬಾಕ್ಸ್ ಬಂದಿದೆ. ಆವಾಗಲೇ ಒಂದು ಬಾಕ್ಸ್ ಮುಂಚೆನೇ ಬೆಳಗ್ಗೆನೇ ಬಂದಿತ್ತು, ಇದು ಸ್ವಲ್ಪ ಡೆಲಿವರಿ ಲೇಟಾಗಿ ಆಯಿತು. ಇದು ಬಂದಿರೋಂಥದ್ದು ಈಗ ನೋಡಿ ಈ ಥರ ಬರುತ್ತೆ. ಇದು ಫುಲ್ ಕವರಲ್ಲಿ ಪ್ಯಾಕ್ ಮಾಡಿ ಐಸ್ ಬಾಕ್ಸಲ್ಲಿ ಕವರ್ ಮಾಡಿ ನೋಡಿ ಈ ಥರ ಬರುತ್ತೆ. ನೋಡಿ 2ನೇ ಸತಿ ಬಂದಿರೋದನ್ನು ಮತ್ತೆ ಎಲ್ಲನೂ ಮಸಾಲ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ ಆ ಕಡೆ ಚಿಕನ್ ಪಕೋಡ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಇಲ್ಲಿ ಅಂಜಲ್ ಫಿಶ್ ಆಯಿಲ್ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಈ ಕಡೆ ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ. ಆ ಕಡೆ ಫಿಶ್ಗೆ ಮಸಾಲ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಇಲ್ಲೆಲ್ಲ ನಡೀತಾರಂಥದ್ದು ನೋಡಿ. ಇಲ್ಲಿ 2 ಸಲ ಆಲ್ರೆಡಿ ಬಿರಿಯಾನಿ ಮಾಡಿದ್ರು. ಬಿರಿಯಾನಿ 2 ಪಾತ್ರೆ ಮಾಡಿ ತೊಗೊಂಡೋಗಿದ್ದಾರೆ. ಪಾತ್ರೆ ಇದು ಬಿರಿಯಾನಿ ಮತ್ತು ಬೋಟಿ ಮತ್ತು ಕುರ್ಮಾ ಎಲ್ಲ ಮಾಡಿ ತೊಗೊಂಡೋಗಿರೋಂಥದ್ದು ನೋಡಿ. ಎಲ್ಲೇ ನಿಮ್ಗೆ ಏನೇ ಒಂದು ಫಂಕ್ಷನ್ಸ್ ಇದ್ರೆ, ಈ ಥರ ನಾನ್ ವೆಜ್ ಫಂಕ್ಷನ್ಸು, ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. BME ಕ್ಯಾಟ್ರಸ್ ಓನರ್ ಇವರು. ಇಷ್ಟೊತ್ತು ಮಾತಾಡೋದಲ್ಲ ಇವರೇನೆ. ಎಷ್ಟೇ 1000 ಜನಕ್ಕಿದ್ರೂ ಇವರು ನಡೆಸ್ಕೊಡ್ತಾರೆ, ಆರಾಮಾಗಿ ನಡೆಸ್ಕೊಡ್ತಾರೆ. ನೀಟಾಗಿ ಯಾವುದೇ ತೊಂದರೆ ಇಲ್ದಿರ ಇವರೇ ನಡೆಸ್ಕೊಡ್ತಾರೆ. ನೀವು ಏನು ತಲೆ ಕೆಡಿಸ್ಕೊಳೋದೇ ಬೇಕಾಗಿಲ್ಲ. ಸ್ನೇಹಿತರೆ ನೋಡಿ ಎಣ್ಣೆ ಕಾದ್ಮೇಲೆ ಈಗ ಫಿಶ್ ಬಿಟ್ಕೊತಾ ಇದೆ ನೋಡಿ. ಮಸಾಲ ಹಾಕಿರೋವಂಥ ಫಿಶ್ಶು ನೋಡಿ ಈಗ ಬಿಟ್ಕೊತಾರಂತ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು, ಇಲ್ಲೊಂದು 4 ಹತ್ರ ಮಾಡ್ತಾ ಇದ್ದಾರೆ. ಫಿಶ್ ಅನ್ನೋದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ಜಸ್ಟು ಒಂದು 5 ನಿಮಿಷ, ಒಂದು 4 ರಿಂದ 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ತೆಗಿಯೋಂಥದ್ದು ಅಷ್ಟೇ. ನೋಡಿ ಫ್ರೈ ಆಗಿರೋದನ್ನ ಈಗ ತೆಗಿತಾ ಇದ್ದಾರೆ ನೋಡಿ. ಈ ಥರ ಬ್ರೌನ್ ಕಲರು ಬರೋವರೆಗೂ ಈ ಥರ ಫ್ರೈ ಮಾಡ್ಕೊತಾರೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ತೆಗಿಯೋ. ಸ್ನೇಹಿತರೆ ನೋಡಿ ಫಿಶ್ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಆದಮೇಲೆ ಮೇಲ್ಗಡೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಉಪ್ಪು, ಸಾಲ್ಟು ಈ 3 ಮಿಕ್ಸ್ ಮಾಡಿಕೊಂಡು ಈ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ನೋಡಿ ಇದ್ರ ಮೇಲೆ ಚೆಲ್ಕೊತಾರೆ. ಜಸ್ಟ್ ಮೇಲ್ಗಡೆ ಲೈಟಾಗಿ ಚೆಲ್ಲಿದ್ದಾರೆ ನೋಡಿ. ಈ ಥರ ಹಾಕ್ಕೊಳೋದ್ರಿಂದ ಟೇಸ್ಟ್ಗೆ ಸಕ್ಕತ್ತಾಗಿರುತ್ತೆ ಅಂತ ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಜಸ್ಟ್ ಒಂದು ಚಿಟಿಕೆ ಸ್ನೇಹಿತರೆ ನೋಡಿ ಇದು ಈ ಥರ ಒಂದು ಅಂಜಲ್ ಆಯಿಲ್ ಫಿಶ್ ಫ್ರೈ ಮಾಡೋ ಅಂಥದ್ದು ತುಂಬ ಯೂನಿಕ್ಕಾಗಿ ತುಂಬ ಸಖತ್ತಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು BME ಕ್ಯಾಟ್ರಸ್ ಕಡೆಯಿಂದ ಮಾಡಿರೋಂಥದ್ದು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ಬರೋವಂಥ ವೀಡಿಯೋಗಳಲ್ಲಿ ತುಂಬ ಯೂನಿಕ್ ಆಗಿರೋಂಥ ಅಡುಗೆಗಳ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.